ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಪ್ತಮಿ ಗೌಡ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಪ್ತಮಿ ಗೌಡ ಅವರೇ ನಮಸ್ಕಾರ. ನಮಸ್ತೆ ಸರ್. ಆಕ್ಚುಲ್ ಆಗಿ ಪಾಪರಾಜಿ ವಿರುದ್ಧ ತಾವೀಗ ಸಮರವನ್ನ ಸಾರಿರುವಂತದ್ದು ಪೋಸ್ಟ್ ನ ಮಾಡಿದಿರಿ, ಫಸ್ಟ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದೀರಿ. ಆಕ್ಚುಲ್ ಆಗಿ ಏನಿದು ಪಾಪರಾಜಿ ಅಂತ ಹೇಳಿದ್ರೆ ಎಲ್ಲ ಜನಕ್ಕೆ ತಿಳಿಸ್ಬೇಕಲ್ಲ, ನಾವು ಕೂಡ ಅದ್ರ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ಸಪ್ತಮಿ ಗೌಡ್ರೆ ಏನು ಹೇಳ್ತೀರಿ ಸರ್? ಅದು ಏನಾಗ್ತಾ ಇದೆ, ಅದು ಇವಾಗ ಒಂದು ಚಿತ್ರತಂಡ ಅಂತ ಮಾಡಿದಾಗ ಇವೆಂಟ್ಸ್ಗಳು ನಡೆಯುತ್ತೆ, ಅಥವಾ ನಾವೇ ಬೇರೆ ಒಂದು ವೈಯಕ್ತಿಕವಾಗಿ ನಮಗೆ ಇವೆಂಟ್ಸ್ ಒಂದು ಸ್ಟೋರ್ ಓಪನಿಂಗ್ ಇರ್ಬೋದು, ಅದಕ್ಕೆಲ್ಲ ಹೋದಾಗ ಏನಾಗುತ್ತೆ, ಇವರು ಇವೆಂಟ್ ಮುಖಾಂತರನೋ ಅಥವಾ ಚಿತ್ರತಂಡದ ಮುಖಾಂತರನೋ ಇವ್ರಿಗೆ ಇನ್ವೈಟ್ ಆಗಿ ಇವರು ಬಂದಿರ್ತಾರೆ, ಅಂದ್ರೆ PROs ಥ್ರೂ. ಬಟ್ ಅದೇನಾಗಿದೆ, ಇವ್ರು PROs ಥ್ರೂ ಬಂದಿದ್ರು ಎಷ್ಟು ಜನ ಇದ್ದಾರೆ, ಯಾರು ಬರ್ತಾ ಇದ್ದಾರೆ, ಅವ್ರ ಐಡೆಂಟಿಫಿಕೇಶನ್ ಏನು, ಎಷ್ಟು ಪೇಜ್ಗಳನ್ನ ಒಂದೇ ವ್ಯಕ್ತಿ ಎಷ್ಟು ಪೇಜ್ ರನ್ ಮಾಡ್ತಾರೆ, ಇವ್ರಿಗೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನೋದಿಲ್ಲ. ಎಲ್ಲಿ ಯಾವ ಆಂಗಲ್ ಇಂದಾದ್ರೂ ಯಾರನ್ನಾದ್ರೂ ಅವ್ರು ಶೂಟ್ ಮಾಡ್ಬೋದು. ಅಂಡ್ ಏನಾಗುತ್ತೆ ಅಂದ್ರೆ, ಅದಾದ್ಮೇಲೆ ನಾನು ಒಂದಿಷ್ಟು ನಿನ್ನೆ ಯಾವಾಗ್ಲೂ ನನ್ಗೆ ಯಾವ್ದೋ ಒಂದೇ ಒಂದು ವಿಡಿಯೋ ನೋಡಿದೆ, ಅಷ್ಟು ಅಲ್ಲ, ಯಾವ್ದೋ ಒಂದು ವಿಡಿಯೋ ನೋಡಿದೆ, ಅದ್ರಲ್ಲಿ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರು, ಹಂಗಾದ್ರೆ ನೀವು ನಮ್ಮ ಸಂಸ್ಕೃತಿ ಬಟ್ಟೆ ಹಾಕೊಂಡ್ರೆ ಯಾಕೆ ಮಾಡ್ತಾರೆ, ಅವ್ರು ಯಾಕೆ ತೋರಿಸ್ತಾರೆ ಅಂತ. ಸರ್, ನಾವು ಪಾಯಿಂಟ್ ಅದಲ್ಲ. ದಟ್ ಈಸ್ ನಾಟ್ ದ ಇಶ್ಯೂ ಹಿಯರ್. ಇಶ್ಯೂ ಏನಂದ್ರೆ, ಯಾರೋ ಒಬ್ರು ಹೆಣ್ಮಗು ಸೀರೆ ಹಾಕೊಂಡು ಹೋಗಿದ್ರು ಒಂದು ಕಾರ್ಯಕ್ರಮಕ್ಕೆ, ಆ ಕಾರ್ಯಕ್ರಮದಲ್ಲಿ ಹಿಂದ್ಗಡೆ ಅವ್ರ ಬ್ಲೌಸ್ ಮಾತ್ರ ಝೂಮ್ ಮಾಡಿ ತೋರಿಸ್ತಾ ಇದ್ದಾರೆ. ದಟ್ ಈಸ್ ದ ಇಶ್ಯೂ. ಅಂಡ್ ಇವತ್ತು 2026 ಅಲ್ಲಿ ನೀವು ಇನ್ನೂ ಇದನ್ನ ಹಾಕೊಳ್ಳಿ ಅದನ್ನ ಹಾಕೊಳ್ಳಿ ಅಂತ ಇನ್ನೂ ಮಾರಲ್ ಪೊಲೀಸಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ ಥಾಟ್ ಪ್ರೊಸೆಸ್ ಎಲ್ಲಿದೆ? ಓಕೆ. ಸೊ ದಟ್, ಅಂಡ್ ಇದು ಒಂದು ಆಕ್ಟ್ರೆಸ್ಗೆ ಆಗಿರೋ ಅಂತ ಇಶ್ಯೂ ಅಲ್ಲ, ಪ್ರತಿಯೊಬ್ರು ನಾವು ಫೇಸ್ ಮಾಡಿರೋಂಥ ಇಶ್ಯೂ. ಇವತ್ತು ನೀವು ಹೋಗಿ ಆ ಪೇಜ್ಗಳನ್ನ ನೋಡಿ ಸರ್, ನಿಮ್ಗೆ ಗೊತ್ತು. ನೀವು ಅಷ್ಟು ಇನ್ಸ್ಟಾಗ್ರಾಮ್ ಪೇಜಸ್ ಇದೆ, ಆ ಇನ್ಸ್ಟಾಗ್ರಾಮ್ ಪೇಜಸ್ ಅಲ್ಲಿ ಹಾಕ್ತಾರೆ, ಆಮೇಲೆ ನಾವು ಅವ್ರನ್ನ ಬೇಡ್ಕೊಬೇಕು, ಪ್ಲೀಸ್ ದಯವಿಟ್ಟು ತೆಗೀರಿ, ಏನಕ್ಕೆ ಹಿಂಗೆ ಹಾಕಿದೀರಾ ತೆಗೀರಿ ಅಂತ. ಅವ್ರು ತೆಗಿಯೋಷ್ಟೊಳಗೆ ಒಂದಿಷ್ಟು ಲಕ್ಷ ವ್ಯೂಸ್ ಆಗ್ಬಿಟ್ಟಿರುತ್ತೆ. ಬೇಕು ಅಂತ ಅವ್ರು ಅವಾಗ ತೆಗ್ದಿರಲ್ಲ, ಅದನ್ನ ವೇಟ್ ಮಾಡಿ ಅದು ಹೋಗ್ಲಿ ಒಂಚೂರು ಅಂತ ಓಡ್ಲಿ ಅಂತ ಅದಾದ್ಮೇಲೆ ತೆಗಿಯೋದವ್ರು. ಅಂದ್ರೆ ಆಟ ಆಡಿಸ್ತಾರೆ ನೀವು ಕೇಳಿದ್ರು ಕೂಡ. ಹೌದು, ಇವಾಗ ತೆಗೀರಿ ಅಂತ ಹೇಳಿದಾಗ ಇಟ್ಸ್ ಅವ್ರದ್ದು ನನಗೆ ಅನ್ಕಂಫರ್ಟೇಬಲ್. ಯಾವ್ದೋ ಒಂದು ಆಕ್ಟ್ರೆಸ್ಗೆ ತುಂಬಾ ಜನ ಕೇಳ್ಕೊಂಡಿದೀವಿ, ನಾನೊಬ್ಳೆ ಅಂತ ಅಲ್ಲ, ಒಂದು ಆಕ್ಟ್ರೆಸ್ಗೆ ಅನ್ಕಂಫರ್ಟೇಬಲ್ ಆಗ್ತಾ ಇದೆ, ದಯವಿಟ್ಟು ಇದನ್ನ ತೆಗೀರಿ ಅಂದಾಗ ಇಟ್ಸ್ ಎ ಡ್ಯೂಟಿ ಟು ರಿಮೂವ್ ಇಟ್ ಇನ್ಸ್ಟೆಂಟ್ಲಿ. ಓಕೆ. ಅದಾಗಲ್ಲ ಸರ್, ಅದು ಅರ್ಧ ಗಂಟೆ, 1 hour, 2 hour, ಮ್ಯಾಮ್ ಈಗ ಬೇರೆ ಇವೆಂಟ್ಗೆ ಹೋಗ್ಬಿಟ್ಟಿದ್ದಾರೆ, ಯಾರು ಕೈಗೆ ಸಿಗ್ತಾ ಇಲ್ಲ. ಒಂದು ಏನು ರೂಲ್ಸ್ ಇಲ್ಲ, ರೆಗ್ಯುಲೇಷನ್ಸ್ ಇಲ್ಲ. ಅಂಡ್ ಫಸ್ಟ್ಲಿ ಸರ್, ನಾನು ಹೇಳ್ತಾ ಇರೋದು, ಪರ್ಸ್ನಲ್ PR ಮಾಡಿಸ್ಕೊಂತಾರ ಯಾರಾದ್ರೂ, ಅದು ಅವ್ರವ್ರಿಗೆ ಬಿಟ್ಟಿರೋದು. ಅದನ್ನ ಡಿಸ್ಕಸ್ ಮಾಡಕ್ಕೆ ನನ್ಗೆ ಅಧಿಕಾರ ಇಲ್ಲ. ಅವ್ರು ದುಡ್ಡು ಕೊಟ್ಬಿಟ್ಟು ಕರೆಸಿ ಇಲ್ಲ ಈ ವಿಡಿಯೋ ಹಾಕಿ ಅಂದ್ರೆ ಅದು ಅವ್ರು ಹಾಕಿದ್ರೆ ಅದು ಅವ್ರವ್ರ ಪರ್ಸ್ನಲ್ಲು. ಬಟ್ ನಾವ್ ಎಲ್ಲ ಏನ್ ಹಾಕಿದೀವಿ, ನಮ್ ಕನ್ಸೆಂಟೇ ಇಲ್ವಲ್ಲ ಸರ್, ಯಾರಿಗೂ ನಮ್ಮನ್ನು ಕೇಳೇ ಇಲ್ಲ, ನಾವು ಈ ವಿಡಿಯೋಸ್ ಯೂಸ್ ಮಾಡ್ಬೋದಾ ಮ್ಯಾಮ್, ಅಥವಾ ಈ ವಿಡಿಯೋಸ್ ಹಾಕಿದೀವಿ ಅಂತ. ಯಾರು ಹೂ ಗೇವ್ ದಟ್ ಅಥಾರಿಟಿ? ಯಾರು ಕೊಟ್ಟಿದ್ದು ಅದನ್ನ ಅಧಿಕಾರನ ಅವ್ರಿಗೆ, ನಮ್ಮನ್ನು ಕೇಳದೆ ಕನ್ಸೆಂಟ್ ಇಲ್ಲದೆ ಹಾಕೋದಕ್ಕೆ? ಈಗ ಗ್ಲಾಮರ್ ಆಗಿ ಕಾಣಬೇಕು, ಒಂದು ಈವೆಂಟ್ ಇದೆ, ಒಳ್ಳೆ ಡ್ರೆಸ್ ಹಾಕೋಬೇಕು, ಸಾಂಪ್ರದಾಯಿಕ ಉಡುಗೆಗಳನ್ನು ತೊಡ್ಕೋಬೇಕು, ಇದು ನೀವು ಈಗಾಗಲೇ ಉಲ್ಲೇಖ ಮಾಡಿದ್ರಿ. ಸೀರೆ ಉಟ್ಕೊಂಡು ಹೋದ್ರು ಕೂಡ ಬ್ಲೌಸನ್ನ ಝೂಮ್ ಮಾಡಿ ಫೋಟೋ ತೆಗೆದಿದ್ದಾರೆ ಅಂತ. ಈಗ ಆ ರೀತಿಯಾದಂಥ ಅನುಭವ ನಿಮ್ಗೆ ಯಾವ್ದಾದ್ರು ಆಗಿದೆಯಾ? ಆಗಿದ್ರೆ ನೀವು ಅವ್ರ ಹತ್ರ ಮಾತಾಡಿದ್ರ? ಅವಾಗ ಏನ್ ಪ್ರತಿಕ್ರಿಯೆ ಕೊಟ್ರ ಅವರು? ಇಲ್ಲ ಸರ್, ನಾವು ಮಾತಾಡಿದೀವಿ, ಖಂಡಿತ. ಇಲ್ಲ ತೆಗಿಸ್ತೀವಿ ಮ್ಯಾಮ್, ನಾನು ಹೇಳ್ತೀನಿ, ನಾನು ತೆಗಿಸ್ತೀವಿ ಮ್ಯಾಮ್, ನಾನು ಹೇಳ್ತೀನಿ, ನೀವು ಲಿಂಕ್ಗಳು ಕಳಿಸಿ ಅಂತಾರೆ. ಒಂದು 40 ಪೇಜ್ 40 ಜನ ಇದಾರೆ ಸರ್, ಎಷ್ಟು ಪೇಜ್ ಇದೆ, ಒಬ್ಬೊಬ್ರು ಯಾವ್ದು ಪೇಜ್ ರನ್ ಮಾಡ್ತಾರೆ ಅಂತ ಕೂಡ ನಮಗ್ ಗೊತ್ತಿಲ್ಲ. ನಮಗೆ ಕಣ್ಣಿಗೆ ಎಷ್ಟು ಬಿದ್ದಿರುತ್ತೋ ನಾವು ಅದನ್ನ ಕಳ್ಸಿರ್ತೀವಿ. ಅದೇನಾಗುತ್ತೆ, ಆಮೇಲೆ ಇಲ್ಲ ಮ್ಯಾಮ್ ತೆಗ್ದಿದ್ದಾರೆ ಅಂತಾರೆ. ಯಾಕಂದ್ರೆ ನಮ್ಗೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಲಿಂಕ್ ಓಪನ್ ಆಗ್ತಾರಲ್ಲ, ಸರಿ ತೆಗ್ದಿದ್ದಾರೆ ಅಂತ ನಾವು ಸುಮ್ಮನಾಗ್ತೀವಿ. ಬಟ್ 1 ತಿಂಗಳು 2 ತಿಂಗಳಾದ್ಮೇಲೆ ಅದನ್ನ ಅವ್ರು ಡಿಲೀಟ್ ಮಾಡಿರಲ್ಲ, ಅದನ್ನ ಸುಮ್ಮನೆ ಆರ್ಕೈವ್ ಮಾಡಿರ್ತಾರೆ, ಮತ್ತೆ ವಾಪಸ್ ಅದು ಫೀಡ್ಗೆ ಹಾಕೊಂಡಿರ್ತಾರೆ. ಈ ಪೇಜ್ ಇಂದ ತೆಗೆದಿದ್ರೆ ಮತ್ತೊಂದು ಪೇಜ್ ಅಲ್ಲಿ 1 ತಿಂಗಳು 2 ತಿಂಗಳಲ್ಲಿ ನಮ್ಗೆ ಅದು ಕಾಣಿಸಿರುತ್ತೆ. ಅಂದ್ರೆ ಓಲ್ಡ್ ಪೋಸ್ಟ್ಗಳೇ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ.
ಹೌದು, ಅದು ಡಿಲೀಟ್ ಆಗಿರಲ್ಲ, ಅದನ್ನ ಸುಮ್ನೆ ಆರ್ಕೈವ್ ಅಂತ ಮಾಡಿರ್ತಾರೆ ಅಷ್ಟೇ. ಅದೊಂದ್ ಸ್ವಲ್ಪ ದಿನ ಅವ್ರಿಗೆ ಗೊತ್ತು ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಲ್ಲ ಯಾರುನು ಅಂತ. ಸೊ 1 ತಿಂಗಳು 1.5 ತಿಂಗಳಾದ್ಮೇಲೆ ಅದನ್ನ ವಾಪಸ್ ಫೀಡ್ ಮೇಲೆ ತರ್ತಾರೆ. ಓಕೆ ಸಪ್ತಮಿ ಗೌಡ ಅವರೇ, ಈಗ ನಿಮ್ಮ ರಿಕ್ವೆಸ್ಟ್ಗಳಿಗೆ ಅವರು ಒಪ್ತಾ ಇಲ್ಲ, ಹಾಗಾದ್ರೆ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತೀರಿ? ಸರ್ ನಾನು ಹೇಳೋದು, ಇವಾಗ ಒಂದು ಇವೆಂಟ್ ಅಂತ ಆದಾಗ ನಮ್ಮನ್ನ ಚಿತ್ರತಂಡದವರೇ ಕರೀತಾರೆ ಅಂತ ಹೇಳ್ತಾರಲ್ವಾ, ಸರಿ ನಾವು ಕರೆದಾಗ ಅದ್ರಲ್ಲಿ ಇವಾಗ PROs ಅವ್ರಿಗೆ ಹೇಳ್ತಾರೆ ಈ ತರ ಸಿನಿಮಾ ಆಗ್ತಾ ಇದೆ ಬನ್ನಿ ಅಂತ, ಒಂದ್ ಲಿಸ್ಟ್ ಬರ್ಬೇಕು ಸರ್. ಈ ತರ ಇವ್ರು ಹೆಸರು ಜೊತೆ ಆ ವ್ಯಕ್ತಿ ಯಾವ ಪೇಜ್ಗಳನ್ನ ರನ್ ಮಾಡ್ತಾ ಇದಾರೆ, ಅದಾದ್ಮೇಲೆ ಆ ಪರ್ಸನ್ ಐಡೆಂಟಿಫಿಕೇಶನ್ ಏನು ಅಂತ. ಅವ್ರ ಹೆಸರುಗಳು ಗೊತ್ತಿಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ, ಏನು ಗೊತ್ತಿರಲ್ಲ ನಮ್ಗೆ. ಅದಾದ್ಮೇಲೆ ಇವೆಂಟ್ ಆದ್ಮೇಲೆ ಅದು ಈ ವಿಡಿಯೋ ಶೂಟ್ ಆಗಿದೆ, ನಿಮಗೆ ಅವರು ಪೋಸ್ಟ್ ಮಾಡಕ್ಕೂ ಮುಂಚೆ ಇದೆಲ್ಲ ವಿಡಿಯೋ ಶೂಟ್ ಮಾಡಿದ್ದಾರೆ, ಈ ವಿಡಿಯೋ ನಿಮ್ಗೆ ಓಕೆನಾ, ನೀವು ಕನ್ಸೆಂಟ್ ಕೊಡ್ತೀರಾ, ನಿಮ್ಗೆ ಓಕೆ ಆದ್ರೆ ಅದನ್ನ ಅವ್ರು ಪೋಸ್ಟ್ ಮಾಡ್ತಾರೆ ಅಂತ. ಇವಾಗ ಒಂದು ಸಿನಿಮಾ ಅಂದಾಗ ಒಂದು ಪೋಸ್ಟರ್ ಹೋಗೋದಿರ್ಲಿ, ಒಂದು ಸಾಂಗ್ ಬಿಟ್ಟು ಹೋಗೋದಿರ್ಲಿ, ಏನೇ ಹೋಗೋಕ್ಕೂ ಮುಂಚೆ ಒಂದು ಚಿತ್ರತಂಡದಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗಿರುತ್ತೆ, ಅವ್ರ ಕ್ರಿಯೇಟಿವ್ಸ್ ಹಾಕಕ್ಕೂ ಮುಂಚೆ. ಆ ತರ ಆ ಗ್ರೂಪಲ್ಲಿ ಅವ್ರು ಕಳಿಸ್ಲಿ, ನಾವು ಹೂನಾ ಇಲ್ವಾ ಅಂತ ನಾವು ಹೇಳ್ತೀವಿ, ನಾವು ವಿ ವಿಲ್ ಗಿವ್ ದ ಪರ್ಮಿಷನ್ ಅಲ್ವಾ. ಇವಾಗ ನಮ್ ವಿಡಿಯೋಸ್ ಅಂತ ಅಂದಾಗ ನಮ್ಗೆ ಅಧಿಕಾರ ಇದೆ ಅದನ್ನ ಹೇಳೋದಕ್ಕೆ. ಸೊ ನಮ್ಮನ್ ಕೇಳಿ, ಪರ್ಮಿಷನ್ ಕೇಳಿ, ಒಂದು ಐಡೆಂಟಿಫಿಕೇಶನ್ ಬರ್ಲಿ, ಇಷ್ಟ ಲಿಸ್ಟ್ ಕೊಡ್ಲಿ ನಮ್ಗೆ. ಇವೆಂಟ್ ದಿನ ಅವ್ರ ಹೆಸರು ಲಿಸ್ಟ್ ಅಲ್ಲಿ ಇದ್ರೆ ಅವ್ರನ್ನ ಮಾತ್ರ ಅಲೌ ಮಾಡ್ಬೇಕು ಆ ಇವೆಂಟ್ ಪ್ರೆಮಿಸಸ್ಗೆ. ಅಲ್ಲ, ಈಗ ಈವೆಂಟ್ ಮಾಲ್ಗಳಲ್ಲಾಗುತ್ತೆ, ಕೆಲವೊಬ್ರು ಮಾಲಲ್ಲಿ ನಿಂತು ಬೇರೆ ಕಡೆಯಿಂದ ಶೂಟ್ ಮಾಡೋದು, ಆ ಥರದ್ದನ್ನ ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ನೀವು ಹೇಳ್ತಿರೋದೇನು, PRಗಳ ಕಡೆಯಿಂದ, PROಗಳ ಕಡೆಯಿಂದ ಬಂದಂಥವ್ರು ಅವರ ಹೆಸರನ್ನ, ಫೋನ್ ನಂಬರ್ನ ಕೊಟ್ಟು ಅಲ್ಲಿ ಏನು ಶೂಟ್ ಮಾಡಿರ್ತಾರೋ ಅದಾದ್ಮೇಲೆ ಒಂದ್ಸತಿ ಹೀರೋ ಅಥವಾ ಹೀರೋಯಿನ್ ಅಥವಾ ಯಾರಾದರೂ ಇರಲಿ ಆರ್ಟಿಸ್ಟ್ ಅವರ ಕನ್ಸೆಂಟನ್ನ ತಗೊಂಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂತೀರಿ? ಹೌದು, ಖಂಡಿತ. ಇವಾಗ ಅದಾದ್ಮೇಲೂ ಈ ತರ ಕನ್ಸೆಂಟ್ ಇಲ್ದೆ ಯಾರೋ ಮೇಲ್ಗಡೆಯಿಂದ ನಿಂತ್ಕೊಂಡು ಬೇರೆ ಕಡೆಯಿಂದ ನಿಂತ್ಕೊಂಡು ಶೂಟ್ ಮಾಡಿ ಅವ್ರವ್ರ ಪೇಜಲ್ಲಿ ಹಾಕೊಂತ ಇದಾರೆ ಅಂದ್ರೆ, ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬರೋದೇನು, ನಾವು ಡೈರೆಕ್ಟ್ ಆಗಿ ವಿಲ್ ಟೇಕ್ ದಮ್ ಅಂಡರ್ ಲಾ. ಇವಾಗ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ನಮ್ಮ ಫಿಲ್ಮ್ ಚೇಂಬರ್ ಕಡೆಯಿಂದ ಆದ್ರೆ ಅದನ್ನ ಒಂಚೂರು ಅದನ್ನ ನಾವು ಸ್ಟ್ರೀಮ್ ಲೈನ್ ಮಾಡೋಕ್ ಒಂದು ಪ್ರೋಸೆಸ್ ಸಿಗುತ್ತೆ. ಅದಾದ್ಮೇಲೆ ಎಲ್ಲಿದೆ ತೋರಿಸಿ ರೂಲ್ಸ್ ಅಂತ ಕೇಳಿದ್ರೆ, ನೋಡಿ ನಮ್ಮ ಫಿಲ್ಮ್ ಚೇಂಬರ್ ಇಂದ ರೂಲ್ಸ್ ಇದೆ ಅಂತ ನಮ್ಗೆ ಹೇಳಕ್ ಒಂದು ಅಧಿಕಾರ ಕೂಡ ಇರುತ್ತೆ. ಅದಾಗ್ಬೇಕು. ಅದಾದ್ಮೇಲೆ ಅದನ್ನ ಮೀರಿ ಯಾರೋ ಮಾಡ್ತಾ ಇದಾರೆ ಅಂದ್ರೆ ದೇ ಆರ್ ಗೋಯಿಂಗ್ ಅಗೇನ್ಸ್ಟ್ ದ ರೂಲ್ಸ್ ಅಂದ್ರೆ ಅವ್ರನ್ನ ನಾವು ಲಾ ಮುಂದೆ ನಿಲ್ಸ್ಬೋದು ಅವಾಗ. ಕರೆಕ್ಟ್ 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 ಸಪ್ತಮಿ ಗೌಡ್ರೆ, ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಇದು ಸಪ್ತಮಿ ಗೌಡರ ಮಾತು. ಆ್ಯಕ್ಚುಲ್ ಆಗಿ ಯಾವುದಾದ್ರು ಒಂದು ಈವೆಂಟ್ ಅಂದರೆ, ಸಿನಿಮಾ ನಟ ನಟಿಯರು ಅಂದರೆ ಸಾಕಷ್ಟು ಮಂದಿ ಸೇರ್ತಾರೆ, ಅಲ್ಲಿ ಯಾರು ಸೇರ್ತಾರೆ ಅನ್ನೋದು ಗೊತ್ತಾಗಲ್ಲ. ಅಲ್ಲಿ ಸಪ್ತಮಿ ಗೌಡರ ಮೂಲಕ ಅವ್ರ ಮಾತೇನೆಂದರೆ, ನಟರಾಗಿರಲಿ ನಟಿಯರಾಗಿರಲಿ ಅವ್ರನ್ನ ಅಸಭ್ಯವಾಗಿ ಚಿತ್ರಿಸಿ ಫೋಟೋ ಶೂಟ್ ಮಾಡಿ ಅದನ್ನು ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲೋ ಅಥವಾ ಸಾಮಾಜಿಕ ಜಾಲತಾಣಗಳಲ್ಲೋ ಬೇರೆ ಬೇರೆ ಪೇಜ್ಗಳಲ್ಲೋ ಹಾಕೊಳ್ಳೋದಕ್ಕಿಂತ ಮುಂಚೆ ನಮ್ಮನ್ನು ಅವರು ಕೇಳಿ ಇದನ್ನು ಹಾಕ್ಕೋಬಹುದಾ ಇಲ್ವಾ, ಅದು ಆದ ಬಳಿಕ ಅವರು ಅದನ್ನು ಪಬ್ಲಿಷ್ ಮಾಡಲಿ. ಕೆಲವೊಂದಿಷ್ಟು ಫೋಟೋಗಳು ಪಬ್ಲಿಷ್ ಮಾಡ್ತಾರೆ, ವಿಡಿಯೋಗಳು ಪಬ್ಲಿಷ್ ಮಾಡ್ತಾರೆ, ನಾವು ತೆಗಿರಿ ಅಂತ ಹೇಳಿದ್ರು ತೆಗಿಯಲ್ಲ, ಅದು ಅಸಭ್ಯವಾಗಿ ಕಾಣ್ತಾ ಇರುತ್ತೆ, ಅದಕ್ಕೆ ಕಾಮೆಂಟ್ಸ್ ಬರ್ತಾ ಇರುತ್ತೆ, ಲೈಕ್ಸ್ ಬರ್ತಾ ಇರುತ್ತೆ, ಅವರ ಪಬ್ಲಿಸಿಟಿಗೋಸ್ಕರ ನಮ್ಮನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ, ನಾವು ಕಾನೂನು ಕ್ರಮ ತಗೊಳ್ತೀವಿ ಅವರ ವಿರುದ್ಧ ಅನ್ನೋ ಒಂದು ಮಾತುಗಳನ್ನು ಸಪ್ತಮಿ ಗೌಡ ಹೇಳ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.